ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿದ್ದೀರೆಂಬುದಾಗಿ ನಾನು ಬಯಸ್ತೇನೆ. ಇವತ್ತು ಒಂದು ವಿಷಯವನ್ನು ಹೇಳುವುದಕ್ಕೆ ನಾನು ಮನಸ್ಸು ಮಾಡಿದ್ದೇನೆ. ಇದನ್ನು ನೀವೆಲ್ಲರೂ ಕೂಡ ಪೂರ್ತಿಗೆ ಕೇಳುವುದು ತುಂಬ ಒಳ್ಳೆಯದನ್ನಿಸ್ತದೆ. ಯಾಕಂದರೆ ಇದು ನಮಗೆ ಬಹಳ ಇಂಪಾರ್ಟೆಂಟ್ ವಿಷಯ. ಏನಂದರೆ ನೋಡಿ, ಈಗ ಬೇಸಿಗೆ ಕಾಲ ನಡೀತಾ ಇದೆ. ಇಂಗ್ಲೀಷ್ನಲ್ಲಿ ಸಮ್ಮರ್ ಸೀಸನ್ ಎಂಬುದಾಗಿ ಹೇಳ್ತೇವೆ. ಈಗಲೇ ಹೆಚ್ಚು ಕಡಿಮೆ 38 ಡಿಗ್ರಿ, 40 ಡಿಗ್ರಿ, ಕೆಲವೊಂದು ಕಡೆ 35 ಡಿಗ್ರಿ, ಹೀಗೆ ಟೆಂಪ್ರೇಚರ್ ನಾನಾ ವಿಧವಾಗಿ ಏರುಪೇರು ಆಗ್ತಾ ಇದೆ. ಆದರೆ ಈ ಉರಿ ಶಾಖವನ್ನೇ ನಮಗೆ ತಡಿಲಿಕ್ಕಾಗ್ತಾಯಿಲ್ಲ. ನಾವು ನೋಡ್ತೀವಿ, ಅನೇಕ ಸಾರಿ ನೋಡ್ತೇವೆ, ಉರಿ ಶಾಖದಿಂದ ಎಷ್ಟೋ ಜನ ಸತ್ತಿರುವ ನ್ಯೂಸ್ಗಳನ್ನು ನಾವು ವರ್ಷ ಕೇಳ್ತಾ ಇರ್ತೇವೆ. ಈ ಒಂದು ವಿಷಯವನ್ನು ನಾವು ಆಲೋಚಿಸಬೇಕು ಪ್ರಿಯ ದೇವಜನರೇ. ಏನಂದರೆ, ಈ ಒಂದು ಪ್ರಕೃತಿ ದತ್ತವಾದ ಉರಿ ಶಾಖವನ್ನೇ ನಮಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ನಿತ್ಯ ನರಕ ಎಂಬ ಬೆಂಕಿಯಲ್ಲಿ ನಮ್ಮ ಆತ್ಮ ಹೇಗೆ ಅದನ್ನು ಸಹಿಸೋದಕ್ಕೆ ಸಾಧ್ಯ? ಈ ಪ್ರಕೃತಿ ದತ್ತವಾದ ನ್ಯಾಚುರಲ್ ಹೀಟನ್ನು ನಮ್ಮ ಶರೀರ ತಡಿಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ಎಟರ್ನಲ್ ಫೈರ್, ನಿತ್ಯವಾದ ನರಕದಲ್ಲಿ ನಮ್ಮ ಆತ್ಮ ಹೇಗೆ ಒದ್ದಾಡ್ತದೆ, ಹೇಗೆ ಅದು ನರಳ್ತದೆ ಎಂಬುದನ್ನು ಯೋಚನೆ ಮಾಡಬೇಕು. ಯಾಕೆಂದರೆ ನೋಡಿ, ಈ ಬೇಸಿಗೆ ಸಮಯದಲ್ಲಿ ತಣ್ಣಗಿರುವಂಥ ವಸ್ತುಗಳನ್ನು ಸೇವಿಸಲಿಕ್ಕೋ ಅಥವಾ ಪದಾರ್ಥಗಳನ್ನು ತೆಗೆದುಕೊಳ್ಳೋದಕ್ಕೆ ಬಯಸುತ್ತೇವೆ. ಅಥವಾ ಕೂಲಾಗಿರುವ ವೆದರ್, ಎಲ್ಲಿ ಯಾವ ಸ್ಥಳ ಕೂಲಾಗಿದೆಯೋ ಅಲ್ಲಿ ಹೋಗೋದಕ್ಕೆ ನಾವು ಬಯಸ್ತೇವೆ. ನಾವು ಹೋಗಿ ಬಂದುಬಿಡ್ತೇವೆ. ಆದರೆ ನಮಗೊಂದು ಹೋಪ್ ಕೂಡ ಇದೆ. ಈಗ ಬೇಸಿಗೆ ಕಾಲ ಇದೆ, ನೆಕ್ಸ್ಟ್ ಮಳೆಗಾಲ ಬರುತ್ತೆ, ಆಮೇಲೆ ನೆಕ್ಸ್ಟ್ ಚಳಿಗಾಲ ಬರುತ್ತೆ, ಹೀಗೆ ಮತ್ತು ವಸಂತ ಕಾಲ ಬರುತ್ತೆ, ನೆಕ್ಸ್ಟ್ ಹೀಗೆ ಸೀಸನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಸಮಾಧಾನ ಇರುತ್ತೆ. ಆದರೆ ನರಕ ಎನ್ನುವಂಥ ನಿತ್ಯವಾದ ಬೆಂಕಿಯಲ್ಲಿ ಅದರಿಂದ ನಮ್ಮನ್ನು ತಪ್ಪಿಸುವವರು ಯಾರು? ಈ ಬೇಗೆಯಿಂದ ಹೇಗೂ ನಾವು ದಾಟಿ ಬಿಡ್ತೀವಿ, ಆದರೆ ಆ ನರಕದ ಬೇಗೆಯಿಂದ ನಮ್ಮನ್ನು ತಪ್ಪಿಸೋದು ಯಾರು? ಯಾರು ನಮ್ಮನ್ನು ತಪ್ಪಿಸೋದಕ್ಕೆ ಸಾಧ್ಯ? ಯೇಸು ಕ್ರಿಸ್ತನಿಂದಲ್ಲದೆ ಬೇರೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಪ್ರಿಯರೇ. ನೋಡಿ, ಆಗಲೇ ನಾನು ನಿಮಗೆ ಹೇಳಿದ ಹಾಗೆ, ಈ ಬೇಸಿಗೆ ಕಾಲದಲ್ಲಿ ತಣ್ಣಗಿರುವಂಥ ವಾತಾವರಣವನ್ನು ನಾವು ಹುಡುಕಿಕೊಂಡು ಹೋಗ್ತೇವೆ. ನಮ್ಮ ಆತ್ಮ ನರಕದ ಪಾಲಾಗದೆ ಶಾಂತವಾದ ನೀರುಗಳ ಬಳಿಗೆ ನಡೆಸುವ ಯೇಸು ಒಬ್ಬನಿಂದಲೇ ನಮ್ಮನ್ನು ನರಕದಿಂದ ತಪ್ಪಿಸಿ ನಿತ್ಯ ರಾಜ್ಯಕ್ಕೆ, ಅಂದರೆ ಪರಲೋಕ ರಾಜ್ಯಕ್ಕೆ ಸೇರಿಸಲು ಸಾಧ್ಯ. ಯಾಕೆಂದರೆ ಆತನೇ ನಿಜವಾದ ದೇವರು. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಾನೇ ಮಾರ್ಗವು ಜೀವವು ಸತ್ಯವಾಗಿದ್ದೀನಿ ಎಂಬುದಾಗಿ. ಯೇಸು ಕ್ರಿಸ್ತನಿಂದಲ್ಲದೆ ನಮ್ಮನ್ನು ಯಾರೂ ಕೂಡ ನರಕದಿಂದ ತಪ್ಪಿಸಲು ಸಾಧ್ಯವಿಲ್ಲ. ಈ ವಿಷಯದ ಕುರಿತು ನೀವು ಆಲೋಚನೆ ಮಾಡಿ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.